ನಮಸ್ಕಾರ ವಿದ್ಯಾರ್ಥಿಗಳೇ, ಪ್ರಜಾವಾಣಿಯ ಮಾಸ್ಟರ್ ಮೈಂಡ್ ವಿಡಿಯೋ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರಸ್ತುತ ಸಂಚಿಕೆಯಲ್ಲಿ ನಾನು ಚರ್ಚೆ ಮಾಡುತ್ತಿರುವಂಥ ವಿಚಾರ ಇಂಟರಿಮ್ ಬಡ್ಜೆಟ್, ಮಧ್ಯಂತರ ಬಡ್ಜೆಟ್. ಯಾಕೆ ಈ ವಿಚಾರ ಸುದ್ದಿಯಲ್ಲಿದೆ ಅಂತ ಹೇಳಿದ್ರೆ, ಫೆಬ್ರವರಿ 1 ಮೊದಲೆಲ್ಲ ಫೆಬ್ರವರಿ ಕೊನೆಯ ಕೆಲಸದ ದಿವಸದಂದು ಬಡ್ಜೆಟ್ನ ಮಂಡನೆ ಮಾಡ್ತಿದ್ರು. ಆದರೆ ಈ ಸರ್ಕಾರ ಬಂದ ಮೇಲೆ 2017 ನಂತರ ಫೆಬ್ರವರಿ 1ನೇ ತಾರೀಕು ಬಡ್ಜೆಟ್ನ ಮಂಡನೆ ಆಗುತ್ತೆ. ಸೊ 2024-25 ಅವಧಿಗೆ ಮಧ್ಯಂತರ ಬಡ್ಜೆಟನ್ನು ಸಂಸತ್ತಿನಲ್ಲಿ ಮಂಡಿಸಿದ್ದಾರೆ. ಈಗ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಏನು ಅಂತಂದರೆ, ಸ್ವಾಭಾವಿಕವಾದಂಥ ವಾರ್ಷಿಕ ಮುಂಗಡ ಪತ್ರ ಅಂದರೆ ಏನು, ಮಧ್ಯಂತರ ಬಡ್ಜೆಟ್ ಅಂದರೆ ಏನು? ನೋಡಿ, ವಾರ್ಷಿಕ ಮುಂಗಡ ಪತ್ರ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇಯರ್, ಒಂದು ಹಣಕಾಸು ವರ್ಷಕ್ಕೆ ಸಂಪೂರ್ಣವಾಗಿ ಸಂಬಂಧಪಟ್ಟಿರುತ್ತೆ, ಇಡೀ ಹಣಕಾಸು ವರ್ಷಕ್ಕೆ. ಮಧ್ಯಂತರ ಬಡ್ಜೆಟ್ ಅಂದರೆ ಏನು ಅಂತಂದರೆ, ನಾರ್ಮಲಿ ಎಲೆಕ್ಷನ್ಸ್ ಇಯರ್, ಚುನಾವಣಾ ವರ್ಷದಲ್ಲಿ ಒಂದು 3ರಿಂದ 4 ತಿಂಗಳಿಗೆ ಅಥವಾ 4ರಿಂದ 5 ತಿಂಗಳಿಗೆ ಮುಂಗಡ ಪತ್ರವನ್ನು ಮಂಡಿಸಿದ್ರೆ ಅದನ್ನೇ ಅಂತ ಕರಿತೀರಾ ನೀವು, ಮಧ್ಯಂತರ ಬಡ್ಜೆಟ್ ಅಂತ ಕರಿತೀರಾ. ಅದೇ ರೀತಿ ಲೇಖಾನುದಾನ ಅಂತ ಕೂಡ ಇದೆ. ಏನದು ಲೇಖಾನುದಾನ ಅಂತಂದರೆ, ಈಗ ನೋಡಿ, ಬಡ್ಜೆಟ್ನ ಫೆಬ್ರವರಿ 1 ಮಂಡನೆ ಮಾಡ್ತಾರೆ. ಬಡ್ಜೆಟ್ ಪ್ರೋಸೆಸ್ ಕಂಪ್ಲೀಟ್ ಆಗೋದಕ್ಕೆ ಫೆಬ್ರವರಿ 1 75 ಡೇಸ್ ಬೇಕಾಗುತ್ತೆ. ಸೊ ಫೆಬ್ರವರಿ 1 75 ಡೇಸ್ ಅಂದರೆ ಏಪ್ರಿಲ್ 15 ಪ್ರೋಸೆಸ್ ಕಂಟಿನ್ಯೂ ಆಗಿಬಿಡುತ್ತೆ. ಬಟ್ ಏಪ್ರಿಲ್ 1 ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಬಡ್ಜೆಟ್ ಪ್ರೋಸೆಸ್ ಕಂಪ್ಲೀಟ್ ಆಗೋದಕ್ಕೂ ಮುಂಚೆ 2 ತಿಂಗಳದ್ದು ಹಣನ ಅಡ್ವಾನ್ಸ್ ಆಗಿ ತಗೋತಾರೆ, ಗೊತ್ತಾ? ಅದನ್ನು ಲೇಖಾನುದಾನ ಅಂತ ಕರಿತೀರ. ಒಂದು ನಾರ್ಮಲ್ ಬಡ್ಜೆಟ್, ಇನ್ನೊಂದು ಇಂಟರಿಮ್ ಬಡ್ಜೆಟ್, ಮತ್ತೊಂದು ಲೇಖಾನುದಾನ ಅಂತ ಹೇಳ್ಬೋದು. 2024-25 ಮಂಡಿಸಿರುವಂತಹ ಈ ಮಧ್ಯಂತರ ಬಡ್ಜೆಟ್ನ ಮತ್ತೊಂದು ವಿಶೇಷತೆ ಏನಂತಂದರೆ, 2047 ಒಳಗೆ ವೀಕ್ಷಿತ ಭಾರತ್ ಅಂತ ಒಂದು ಪರಿಕಲ್ಪನೆಯನ್ನು ಹೇಳಿದ್ದಾರೆ. ಅಂದರೆ 2047 ಒಳಗಡೆ ಭಾರತ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರವನ್ನಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ನಾರ್ಮಲಿ ಸಾರ್ವತ್ರಿಕ ಚುನಾವಣೆಗೆ ಹೋಗೋದಕ್ಕೂ ಮುಂಚೆ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ವಾರ್ಷಿಕ ಹಣಕಾಸು ಪತ್ರವನ್ನು ಮಂಡನೆ ಮಾಡೋದಿಲ್ಲ. ಸ್ವಾಭಾವಿಕವಾಗಿ ಮಂಡನೆ ಮಾಡಬಾರ್ದು ಅಂತೇನೂ ಇದೆಯಾ? ಖಂಡಿತವಾಗ್ಲೂ ಆ ರೀತಿ ಯಾವ ನಿಬಂಧನೆಯೂ ಇಲ್ಲ. ಒಂದು ವರ್ಷದ ಬಡ್ಜೆಟನ್ನು ಕೂಡ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಬಹುದಾಗಿತ್ತು. ಹಾಗೆ ಲೇಖಾನುದಾನ ಮಾಡ್ಕೊಳ್ಳೋದಕ್ಕೂ ಒಂದು ಅವಕಾಶ ಇತ್ತು, ಬಟ್ ಲೇಖಾನುದಾನ ಕೂಡ ಮಾಡಿಲ್ಲ. ಮಧ್ಯಂತರ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮುಂಗಡ ಪತ್ರದಲ್ಲಿ ಉಲ್ಲೇಖವಾಗುವಂತಹ ಪ್ರಮುಖ ಅಂಶಗಳು ಯಾವುದ್ಯಾವುದು? ಸೊ ಮುಂಗಡ ಪತ್ರದಲ್ಲಿ ಉಲ್ಲೇಖವಾಗುವಂತಹ ಪ್ರಮುಖ ಅಂಶ ಯಾವುದಾದರೆ, ಕಂದಾಯ ಮತ್ತು ಬಂಡವಾಳ ಸ್ವೀಕೃತಿಯ ಅಂದಾಜು, ಅಂದರೆ ರೆವಿನ್ಯೂ ಆ್ಯಂಡ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ಹೇಳ್ತೀವಿ. ನೋಡಿ, ರೆಸಿಪ್ಟ್ ಅಥವಾ ಸ್ವೀಕೃತಿ ಅಂತ ಹೇಳಿದ್ರೆ, ನಾನು ವಿದ್ಯಾರ್ಥಿಗಳಿಗೆ ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನಾನೇನು ಹಾಕಿದ್ದೀನಲ್ಲ, ಆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಂದರೆ ಅಂಕಿಅಂಶಗಳನ್ನು ನೀವು ಓದಿದ್ರೆ ಧಾರಾಳವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಬಟ್ ಆ ಕಾನ್ಸೆಪ್ಟ್ಸ್ಗಳು ಗೊತ್ತಿಲ್ಲದೆ ನಿಮ್ಗೆ ಅದನ್ನು ಓದೋಕ್ಕೆ ಹೋದರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕಾನ್ಸೆಪ್ಟಲ್ ಕ್ಲಾರಿಟಿಗೆ ಈ ವಿಡಿಯೋನ ನಾನು ಹೆಚ್ಚು ಫೋಕಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ದಯವಿಟ್ಟು ಕಾನ್ಸೆಪ್ಟ್ಸ್ಗಳ ಬಗ್ಗೆ ಸ್ವಲ್ಪ ಗಮನ ಇದ್ದರೆ ನಿಮಗೆ ಒಳ್ಳೆಯದು ಅಂತ ನನ್ನ ಭಾವನೆ. ಮೊದಲನೇದಾಗಿ ಕಂದಾಯ ಮತ್ತು ಬಂಡವಾಳ ಸ್ವೀಕೃತಿ. ಕಂದಾಯ ಮತ್ತು ಬಂಡವಾಳ ಸ್ವೀಕೃತಿಯ ವಿಚಾರಕ್ಕೆ ಹೋಗೋದಕ್ಕೂ ಮುಂಚೆ ಸ್ವೀಕೃತಿ ಅಂದರೆ ಏನು ಅಂತ ವಿದ್ಯಾರ್ಥಿಗಳು ಗೊತ್ತಿರಬೇಕು. ಸ್ವೀಕೃತಿ ಅಂದರೆ ಎನಿ ಫಾರ್ಮ್ ಆಫ್ ಕ್ಯಾಶ್ ರಿಸೀವ್ಡ್ ಬೈ ದ ಗೌರ್ನಮೆಂಟ್ ಫ್ರಮ್ ಎನಿ ಸೋರ್ಸಸ್. ಯಾವುದೇ ಮೂಲಗಳಿಂದ ಸರ್ಕಾರ ಯಾವುದೇ ಸ್ವರೂಪದ ಹಣವನ್ನು ಸ್ವೀಕರಿಸಿದರೆ ಅದನ್ನು ಸ್ವೀಕೃತಿ ಅಂತ ಕರಿತೀವಿ. ಯಾವುದೇ ಮೂಲಗಳಿಂದ ಅಂದರೆ ಏನರ್ಥ? ಅದು ಲಾಭದ ಮೂಲದಿಂದ ಆಗಬಹುದು ಅಥವಾ ಲಾಭವಲ್ಲದ ಮೂಲದಿಂದ ಆಗ್ಬೋದು. ನೋಡಿ, ಲಾಭದ ಮೂಲ ಅಂತ ಹೇಳಿದ್ರೆ ಆದಾಯ ತೆರಿಗೆಯಿಂದ ಬರುವಂಥ ಹಣ, ವಾಣಿಜ್ಯೋದ್ಯಮ ತೆರಿಗೆಯಿಂದ ಬರುವಂಥ ಹಣ, ಈ ಥರ ಹಣ. ಆದಾಯೇತರ ಮೂಲ ಅಂತ ಹೇಳಿದ್ರೆ ಈ ಸಾಲ ತೆಗೆದುಕೊಳ್ಳೋದಾಗಿರ್ಬೋದು, ಇದನ್ನು ಆದಾಯೇತರ ಮೂಲ ಅಂತ ಕರಿತೀವಿ. ಇಲ್ಲಿ ಸ್ವೀಕೃತಿ ಅಂತಂದರೆ ಯಾವ ಮೂಲದಿಂದಲಾದರೂ ಬರ್ಬೋದು. ಅದು ಸಾಲದ ರೂಪದಲ್ಲಿಂದಲಾದರೂ ಬರ್ಬೋದು, ಬಂಡವಾಳ ಹಿಂತೆಗೆತದ ರೂಪದಲ್ಲಿಂದಲಾದರೂ ಬರ್ಬೋದು, ಅಥವಾ ಸರ್ಕಾರಕ್ಕೆ ಕಂದಾಯದ ರೂಪದಲ್ಲಾದರೂ ಬರ್ಬೋದು. ಆ ಥರ ಬರುವಂತಹ ಸ್ವೀಕೃತಿ ಹಣವನ್ನು 2 ಭಾಗಗಳಾಗಿ ಮಾಡ್ತಾರೆ. ಒಂದು ರೆವಿನ್ಯೂ ರೆಸಿಪ್ಟ್, ಮತ್ತೊಂದು
ಕ್ಯಾಪಿಟಲ್ ರಿಸಿಪ್ಟ್. ರೆವಿನ್ಯೂ ರೆಸಿಪ್ಟ್ನ ಕಂದಾಯ ಸ್ವೀಕೃತಿ ಅಂತಾರೆ, ಕ್ಯಾಪಿಟಲ್ ರಿಸಿಪ್ಟ್ನ ಬಂಡವಾಳ ಸ್ವೀಕೃತಿ ಅಂತ ಹೇಳ್ತಾರೆ. ಇನ್ನು ಎರಡನೇ ಥರ ವೆಚ್ಚದ ಬಗ್ಗೆ ಒಂದು ಡೀಟೇಲ್ಸ್ ಕೊಡ್ತಾರೆ. ಕಂದಾಯ ಮತ್ತು ಬಂಡವಾಳ ವೆಚ್ಚ. ಕಂದಾಯ ವೆಚ್ಚ ಅಂತಂದರೆ ಯಾವುದೇ ರೀತಿಯ ಅಸೆಟ್ ಕ್ರಿಯೇಷನ್ ಆಗೋದಿಲ್ಲ, ಆಸ್ತಿಯ ರಚನೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಡ್ಯಾಮ್ ಕಟ್ತಿದ್ದಾರೆ, ಇದು ನೋಡಿದ್ದ ದೇಶಕ್ಕೆ ಒಂದು ಆಸ್ತಿ, ಅಥವಾ ರಸ್ತೆಗಳ ನಿರ್ಮಾಣ ಆಗ್ತಿದೆ ದೇಶದ ಆಸ್ತಿ, ಅಥವಾ ರೈಲ್ವೆ ಸ್ಟೇಷನ್ಗಳ ನಿರ್ಮಾಣ ಆಗ್ತಿದೆ ದೇಶದ ಆಸ್ತಿ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಈ ರೀತಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು, ಅಸೆಟ್ ಕ್ರಿಯೇಷನ್ ಅಂತ ಹೇಳ್ಬೋದು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಂದರೆ ಸರ್ಕಾರದ ದಿನನಿತ್ಯದ ವೆಚ್ಚ, ಸಂಬಳ ಕೊಡೋದು, ಪೆನ್ಷನ್ ಕೊಡೋದು, ಅಥವಾ ಬಡ್ಡಿ ಕಟ್ಟುವಂಥ ಕೆಲಸ, ಇಂಥದನ್ನು ಕಂದಾಯ ವೆಚ್ಚ ಅಂತೀವಿ. ಆಸ್ತಿಯನ್ನು ಸೃಷ್ಟಿ ಮಾಡುವಂಥದ್ದನ್ನು ಬಂಡವಾಳ ವೆಚ್ಚ ಅಂತ ಕರಿತೀವಿ. ಇದ್ರ ಬಗ್ಗೆ ಮಾಹಿತಿ ಕೂಡ ಕೊಡ್ತಾರೆ. ಕಳೆದ ವರ್ಷದ ಸ್ವೀಕೃತಿ ಮತ್ತು ವೆಚ್ಚದ ಅಂಕಿಅಂಶಗಳು. ಕಳೆದ ವರ್ಷ ಅಂದರೆ ನೋಡಿ, ಮಂಡನೆ ಮಾಡ್ತಿರೋದು 24-25ಕ್ಕೆ. ಮಂಡನೆ ಮಾಡ್ತಿರೋದು ಯಾವ ವರ್ಷ? 23-24ರಲ್ಲಿ, ಯಾಕಂದರೆ ಫೆಬ್ರವರಿ 1 ಮಂಡನೆ ಮಾಡ್ತಿರೋದು. ಸೊ ಕಳೆದ ವರ್ಷ ಅಂದರೆ ಯಾವುದು? 22-23. ಇದನ್ನು ಕಳೆದ ವರ್ಷ, ಇದು ಪ್ರಸ್ತುತ ವರ್ಷ, ಇದು ಬಡ್ಜೆಟ್ ಮಂಡನೆ ಆಗುತ್ತಿರುವ ವರ್ಷ. ಸೊ ಕಳೆದ ವರ್ಷ ಅಂದರೆ 2022-23ರ ಸ್ವೀಕೃತಿ ಮತ್ತು ವೆಚ್ಚಕ್ಕೆ ಸಂಬಂಧಪಟ್ಟ ಅಂಕಿಅಂಶಗಳು. ಇನ್ನು ಪ್ರಸ್ತುತ ವರ್ಷದ ಸ್ವೀಕೃತಿ ಮತ್ತು ವೆಚ್ಚದ ಮಾಹಿತಿ ಅಂತ ಹೇಳ್ಬೋದು. ಸೊ ಪ್ರಸ್ತುತ ವರ್ಷದ ಸ್ವೀಕೃತಿ ಮತ್ತು ವೆಚ್ಚ ಅಂದರೆ 23-24ರದು. ಕಳೆದ ವರ್ಷ ಅಂದರೆ ಈ ಡೀಟೇಲ್ಸ್. ಮತ್ತು ಮುಂದಿನ ಹಣಕಾಸು ವರ್ಷ ಅಂದರೆ 24-25ನಲ್ಲಿ ಏನು ಆರ್ಥಿಕ ನೀತಿಗಳು, ಹಣಕಾಸು ನೀತಿಗಳನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಒದಗಿಸುತ್ತಾರೆ. ಇನ್ನು ಮಂಡನೆ ಮತ್ತು ಅನುಮೋದನೆಯ ಹಂತಗಳನ್ನು ನೋಡೋದಾದರೆ, ಮೊದಲನೇ ಹಂತ ಮುಂಗಡ ಪತ್ರದ ಮಂಡನೆ. ಇದಾದ ಮೇಲೆ 3-4 ದಿನಗಳ ಕಾಲ ಸಾಮಾನ್ಯ ಚರ್ಚೆ ಆಗುತ್ತೆ. ಸಾಮಾನ್ಯ ಚರ್ಚೆ ಆದಮೇಲೆ ಸಂಸತ್ತನ್ನು 3-4 ವಾರಗಳ ಕಾಲ ಮುಂದೂಡ್ತಾರೆ. ಆ ಟೈಮಲ್ಲಿ ಸಂಸತ್ತಿನ ಸ್ಥಾಯಿ ಸಮಿತಿಗಳಿಗೆ ಪರಾಮರ್ಶೆ ಮಾಡೋದಕ್ಕೋಸ್ಕರ ಈ ಬಡ್ಜೆಟ್ನ ಅವುಗಳಿಗೆ ರವಾನೆ ಮಾಡ್ತಾರೆ. ಇದು 3ನೇ ಹಂತ. 4ನೇ ಹಂತ ವೋಟಿಂಗ್ ನಡೆಯುವಂಥ ಪ್ರೋಸೆಸ್ಸು, ಅದನ್ನು ಅನುದಾನಗಳ ಬೇಡಿಕೆಗಳ ಮೇಲೆ ಮತದಾನ ಮಾಡುವ ಹಂತ ಅಂತ ಕರಿತೀವಿ. ಇನ್ನು 5ನೇದು ವೋಟಿಂಗ್ ಆದಮೇಲೆ ಆರ್ಟಿಕಲ್ ನಂಬರ್ 114 114ರ ಅನ್ವಯ ಧನ ವಿಧೇಯಕ ಮಸೂದೆಯನ್ನು ಅಂಗೀಕಾರ ಮಾಡ್ತಾರೆ. ಇನ್ನು ಕೊನೆಯದಾಗಿ ಲಾಸ್ಟ್ ಸ್ಟೇಜ್ 75 ದಿನದ ಒಳಗಾಗಿ ಫೈನಾನ್ಸ್ ಬಿಲ್ 117 ಆರ್ಟಿಕಲ್ ಪ್ರಕಾರ ಹಣಕಾಸು ಮಸೂದೆಯನ್ನು ಅಂಗೀಕರಿಸಲಾಗುತ್ತದೆ. ಈ ರೀತಿ 6 ಹಂತಗಳಿರುತ್ತೆ. ಇದನ್ನು ಕೂಲಂಕುಷವಾಗಿ ಹೇಳಬೇಕು ಅಂದರೆ ಮಿನಿಮಮ್ 40 ನಿಮಿಷ ಬೇಕಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ಬ್ರೀಫ್ ಮಾಡಿದ್ದೀನಿ. ಇನ್ನು ಲೇಖಾನುದಾನ ಮತ್ತು ಮಧ್ಯಂತರ ಬಡ್ಜೆಟ್ ನಡುವಿನ ವ್ಯತ್ಯಾಸವೇನು ಅನ್ನೋದನ್ನು ಒಂದು ಚಿತ್ರದ ರೂಪದಲ್ಲಿ ತೋರಿಸಿಕೊಡುತ್ತೇನೆ. ಒಂದು ಫ್ಲೋ ಚಾರ್ಟ್ ರೀತಿಯಲ್ಲಿ ಹಾಕ್ಕೊಡ್ತೀನಿ, ನೋಡ್ಕೊಳ್ಳಿ. ಇದೊಂದನ್ನು ಅರ್ಥ ಮಾಡಿಕೊಂಡ್ರೆ ಲೇಖನದಲ್ಲಿ ಬರೆದಿರೋ ವಿಚಾರ ಸರಳವಾಗಿ ಅರ್ಥ ಆಗುತ್ತೆ. ಒಂದು ಇಂಟರಿಮ್ ಬಡ್ಜೆಟ್, IB ಅಂದರೆ ಇಂಟರಿಮ್ ಬಡ್ಜೆಟ್ ಅಂತ ಅಂದ್ಕೊಳ್ಳಿ. ಇಂಟರಿಮ್ ಬಡ್ಜೆಟ್ ಹೇಗೆ ಅಂದರೆ, ಫೆಬ್ರವರಿ 1 ಅದನ್ನು ಮಂಡನೆ ಮಾಡಿ ಏಪ್ರಿಲ್ 1 ಸುಮ್ಮನೆ ಒಂದು ಅಂದಾಜು ಹೇಳ್ತೀನಿ, 4 to 5 ಮಂತ್ಸ್, 4 to 5 ತಿಂಗಳುಗಳ ಕಾಲ, 4 to 5 ತಿಂಗಳುಗಳ ಕಾಲ ಖರ್ಚು ವೆಚ್ಚ, ಏನು ಸ್ವೀಕೃತಿ ಏನು ವೆಚ್ಚ, ಇವುಗಳಿಗೆ ಮಾತ್ರ ಸಂಬಂಧಪಟ್ಟಂತೆ ಪಾರ್ಲಿಮೆಂಟಲ್ಲಿ ಅಪ್ರೂವಲ್ ತೆಗೆದುಕೊಳ್ಳುವಂಥ ಪ್ರೋಸೆಸ್ನ ನೀವೇನಂತ ಕರಿತೀರಾ? ಇಂಟರಿಮ್ ಬಡ್ಜೆಟ್ ಅಥವಾ ಮಧ್ಯಂತರ ಬಡ್ಜೆಟ್ ಅಂತ ಕರಿತೀರಾ. ಲೇಖಾನುದಾನ ಅಂದರೆ ಏನು? ಈಗ ಫೆಬ್ರವರಿ 1 ಬಡ್ಜೆಟ್ನ ಮಂಡನೆ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಲಾಸ್ಟ್ ಇಯರ್ ಬಡ್ಜೆಟ್ನ ಎಕ್ಸಾಂಪಲ್ ಕೊಟ್ಟು ಲೇಖಾನುದಾನ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ವೋಟ್ ಆನ್ ಅಕೌಂಟ್ ಆರ್ಟಿಕಲ್ ನಂಬರ್ 116 116ರ ಅನ್ವಯ. ಸೊ ಲೇಖಾನುದಾನ ಹೇಗಾಗುತ್ತೆ ಅಂದರೆ, ಫೆಬ್ರವರಿ 1 ಮಂಡನೆ ಆಯಿತು ಬಡ್ಜೆಟ್. ಫೆಬ್ರವರಿ 1 ಮಂಡನೆ ಆದ ಮೇಲೆ ಪ್ರೋಸೆಸ್ ಕಂಪ್ಲೀಟ್ ಆಗೋದಕ್ಕೆ 75 ಡೇಸ್ ಬೇಕಾಗುತ್ತೆ. ಅಂದರೆ ಇದೆಲ್ಲ ಪ್ರೋಸೆಸ್ ಮುಗಿಯೋದಕ್ಕೆ ಏಪ್ರಿಲ್ 15 ಆಗುತ್ತೆ. ಏಪ್ರಿಲ್ 1ನೇ ತಾರೀಕಿಂದ ಏಪ್ರಿಲ್ 15ನೇ ತಾರೀಕುವರೆಗೂ ನಮ್ಮ ಹತ್ರ ಯಾವುದೂ ದುಡ್ಡು ಖರ್ಚಿಗಿರೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ,
ಈ ಪ್ರೋಸೆಸ್ ಕಂಪ್ಲೀಟ್ ಆಗೋದಕ್ಕೂ ಮುಂಚೆ ಬಡ್ಜೆಟ್ ಪ್ರೆಸೆಂಟ್ ಆದಮೇಲೆ ಮುಂಗಡ ಪತ್ರವನ್ನು ಮಂಡಿಸಿದ ನಂತರ ಲೇಖಾನುದಾನ ಪ್ರಕ್ರಿಯೆ ಶುರು ಮಾಡ್ತಾರೆ. ಅಂದರೆ ಮತದಾನ ಆಗಿರೋದಿಲ್ಲ, ಚರ್ಚೆ ಆಗಿರೋದಿಲ್ಲ, ಏನೂ ಆಗಿರೋದಿಲ್ಲ. ಆದರೂ ಕೂಡ ಖರ್ಚು ವೆಚ್ಚಕ್ಕೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ 1/6 ಅಮೌಂಟ್ನ ಅಡ್ವಾನ್ಸಾಗಿ ತಗೊಳ್ಳೋದು. ಈಗ ನೀವು ಸ್ಯಾಲ್ರಿಗೆ ಸಂಬಳಕ್ಕೆ ಕೆಲಸಕ್ಕೆ ಸೇರಿಕೊಂಡ್ರಿ ಅಂತ ಅಂದ್ಕೊಳ್ಳಿ. ಕೆಲಸಕ್ಕೆ ಸೇರಿಕೊಂಡಂಥ ನೀವು ಒಂದು ವಾರ ಕೆಲಸ ಮಾಡಿ 15 ದಿನ ಅಡ್ವಾನ್ಸ್ ತಗೊಳ್ಳೋ ರೀತಿ ಇಲ್ಲೂ ಕೂಡ ಅಷ್ಟೇ ಅಡ್ವಾನ್ಸ್ ತಗೋತಾರೆ. 1/6 ಅಮೌಂಟ್ ಅಂದರೆ 1200 ಕೋಟಿ ಕೊಟ್ಟಿದ್ದಾರೆ ಒಂದು ಇಲಾಖೆಗೆ ಅಂದರೆ ಅದರಲ್ಲಿ 1/6 ಅಂದರೆ ಎಷ್ಟಾಗುತ್ತೆ ನಿಮಗೆ? ಸೊ 120 ಅಂದರೆ 10% ಆಗುತ್ತೆ. ಸೊ 1/6 ಅಂದರೆ ನಿಮಗೆ ಇದರಲ್ಲಿ 200 crore ಆಗುತ್ತೆ. ಇಷ್ಟನ್ನು ಮುಂಗಡವಾಗಿ ವಿಡ್ರಾ ಮಾಡಿಕೊಳ್ಳುವಂಥ ಒಂದು ಪದ್ಧತಿ. ಈ ಲಾಜಿಕ್ನ ತಲೆಯಲ್ಲಿಟ್ಕೊಂಡು ನೀವು ಓದಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ಮುಂಗಡ ಪತ್ರವನ್ನು ಮಧ್ಯಂತರ ಬಡ್ಜೆಟ್ನ ಸಂವಿಧಾನದ 112ನೇ ವಿಧಿ ಪ್ರಕಾರ, ಲೇಖಾನುದಾನವನ್ನು 116ರ ಪ್ರಕಾರ. ಮಧ್ಯಂತರ ಬಡ್ಜೆಟ್ ನೂತನ ಸರ್ಕಾರ ರಚನೆ ಆಗೋವರೆಗೂ ಜಾರಿಗೆ ಬರುತ್ತೆ. ಆದರೆ ಲೇಖಾನುದಾನ 2 ತಿಂಗಳ ಅವಧಿಗೆ ಮಾತ್ರ. ಇನ್ನು ಮಧ್ಯಂತರ ಬಡ್ಜೆಟ್ನಲ್ಲಿ ತೆರಿಗೆ ಸಂಬಂಧಿತ ಬದಲಾವಣೆಗಳನ್ನ ಪ್ರಸ್ತಾಪ ಮಾಡ್ಬೋದು. ಲೇಖಾನುದಾನದಲ್ಲಿ ತೆರಿಗೆ ಸಂಬಂಧಿತ ಬದಲಾವಣೆಗಳನ್ನು ತರುವ ಸಾಧ್ಯತೆ ಇರೋದಿಲ್ಲ. ಈ ರೀತಿ ಇವುಗಳ ಕಾನ್ಸೆಪ್ಟ್ ರಿಲೇಟೆಡ್ ವಿಚಾರಗಳನ್ನ ಮಾತಾಡಿದ್ದೀನಿ. ಮಿಕ್ಕಿದ್ದು ಅಂಕಿಅಂಶಗಳೇನಿದೆ ಅದೆಲ್ಲವನ್ನು ಕೂಡ ಲೇಖನ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದರ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಿದ್ದೀನಿ. ಧನ್ಯವಾದ.